ವೀಕ್ಷಕರೇ, ಇದು ಭಾರತ, ನಮ್ಮೆಲ್ಲರ ದೇಶ. ಈ ದೇಶವನ್ನ ಕಟ್ಟಿದ್ದು ಕೇವಲ ಒಂದು ಧರ್ಮದವರಲ್ಲ, ಒಂದು ಜಾತಿಯವರಲ್ಲ, ಒಂದು ಸಮುದಾಯದವರು ಅಲ್ಲ. ಈ ದೇಶನ ರಸ್ತೆಯಿಂದ ಹಿಡಿದು ಸಂಸತ್ತಿನವರೆಗೆ, ಅಭಿವೃದ್ಧಿ ಹಿಡಿದು ಪ್ರಜಾಪ್ರಭುತ್ವದವರೆಗೆ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಪರಿಶ್ರಮ ಈ ದೇಶದ ಮೇಲೆ. ಆದ್ರೆ ಇದೇ ದೇಶದಲ್ಲಿ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಸಮುದಾಯದ ಹೆಸರಿನಲ್ಲಿ ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ತು ಕಟ್ಟಿ ನಮ್ಮ ನಡುವೆನೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನಗಳು ಬಹಳ ವೇಗವಾಗಿ ನಡೀತಾ ಇದೆ. ಈಗ ಈ ವೇಗವನ್ನ ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ, ತಮ್ಮ ಗುರಿಯನ್ನ ಬೇಗ ತಲುಪೋದಕ್ಕೆ ಪ್ರಜಾಪ್ರಭುತ್ವದ ಕಣ್ಣಿಗೆ ಮಣ್ಣೆರಚಿ ಒಂದು ಅಡ್ಡದಾರಿ ಅಥವಾ ಕಳ್ಳದಾರಿಯನ್ನ ಹಿಡಿದಿದೆ ಕೇಂದ್ರದ ಬಿಜೆಪಿ ಸರ್ಕಾರ. ಚುನಾವಣೆಯಂತಹ ಅತ್ಯಂತ ಸೂಕ್ಷ್ಮ ಪ್ರಕ್ರಿಯೆಯನ್ನೇ ಸಾಧನವಾಗಿಟ್ಕೊಂಡು ಚುನಾವಣಾ ಆಯೋಗಕ್ಕೆ SIR ಅನ್ನೋ ಮಾಸ್ಕ್ ಅನ್ನ ತೊಡಿಸಿ ತಮ್ಮ ಗುರಿಯನ್ನ ತಲುಪೋಕೆ ಹಾತೊರಿತಾ ಇದೆ. ನಾವೆಲ್ಲರೂ ಈಗಲೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಈ ದೇಶ ಪುನಃ ಮಧುವಾದಿಗಳ ಕೈಗೆ ಸಿಕ್ಕು ಅಸಂಖ್ಯಾತ, ಅಸ್ಪೃಶ್ಯ, ಹಿಂದುಳಿದ ಮತ್ತು ಮಹಿಳೆಯರ ದಮನ ಆಗೋದು ನಿಶ್ಚಿತ. ವೀಕ್ಷಕರೇ ನಮಸ್ಕಾರ, ನಾನು ಚಂದ್ರು ತರವಣಿಸೆ. ನಾವು ಇಷ್ಟು ದಿನ SIR ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಂವಿಧಾನ ವಿರೋಧಿ ಪ್ರಕ್ರಿಯೆಗಳು, ಅದರಿಂದ ಸಾಮಾನ್ಯ ಮತದಾರರಿಗೆ ಎದುರಾಗ್ತಿರುವಂತಹ ಸಮಸ್ಯೆಗಳು, ಇವೆಲ್ಲದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ತಲುಪಿಸಿದ್ದೀವಿ. ಆದ್ರೆ ಇವತ್ತು ನಾವು ಮತ್ತದೇ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಹೋಗ್ತಾ ಇಲ್ಲ. ಕಾರಣ, ಈ SIR ಅನ್ನೋ ತಲೆ ಬುಡವಿಲ್ಲದ ಪ್ರಕ್ರಿಯೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಒಂದು ಸಾಮಾನ್ಯ ಅರ್ಜಿಯ ಹಿಂದೆ ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತ ಈ ದೇಶದ ನಾಗರಿಕನನ್ನ ನೀನು ನಾಗರಿಕನೇ ಅಲ್ಲ ಅಂತ ಬೊಟ್ಟು ಮಾಡಿ ತೋರಿಸುವಂತ ಶಾಕಿಂಗ್ ವಿಚಾರ ಅಡಗಿದೆ. ಅದೇನು ಅಂತ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಪ್ರತಿಯೊಬ್ಬರಿಗೂ ತಪ್ಪದೆ ಶೇರ್ ಮಾಡಿ. ನಾನು ಗೌರಿ ವಿಡಿಯೋಸ್ ನಿಮಗೆ ನಿರಂತರವಾಗಿ ತಲುಪೋದಕ್ಕೆ ಈ ಕೆಳಗಿನ ಯೂಟ್ಯೂಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಬೆಲ್ ಐಕಾನ್ ಅನ್ನ ಒತ್ತೋದ್ರ ಮೂಲಕ ಸುದ್ದಿಗಳನ್ನ ನಿರಂತರವಾಗಿ ವೀಕ್ಷಿಸಿ. ವೀಕ್ಷಕರೇ, ರಮೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ಕೊಳ್ಳಿ. ಅವನ ಹೆಸರು ವೋಟರ್ ಲಿಸ್ಟ್ ನಲ್ಲಿದೆ, ಅವನ ಹತ್ರ ಎಪಿಕ್ ನಂಬರ್ ಕೂಡ ಇದೆ, ಅಂದ್ರೆ ವೋಟರ್ ID. ಸಂವಿಧಾನ ಅವನಿಗೆ ಮತದಾನದ ಹಕ್ಕನ್ನ ಕೊಟ್ಟಿದೆ. ಆತ ಹಿಂದಿನ ಚುನಾವಣೆಗಳಲ್ಲಿ ಮತದಾನ ಕೂಡ ಮಾಡಿದ್ದಾನೆ. ಆದ್ರೆ ಈಗ ಆತ ವಾಸ ಮಾಡ್ತಾ ಇರೋ ಜಾಗ ಬದಲಾಗ್ಬಿಟ್ಟಿದೆ ಅಷ್ಟೇ. ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುವಲ್ ಪ್ರಕಾರ SIR ಪ್ರಕ್ರಿಯೆ ಸಂದರ್ಭದಲ್ಲಿ ಆತನಿಗೆ ಫಾರ್ಮ್ 8 ಕೊಡಬೇಕು. ಏನ್ ಈ ಫಾರ್ಮ್ 8 ಅಂತ ನೋಡೋದಾದ್ರೆ, ಈಗಾಗಲೇ ಮತದಾನದ ಹಕ್ಕು ಇದ್ದು ಆತನ ಅಥವಾ ಆಕೆಯ ಹೆಸರು, ವಿಳಾಸ, ಲಿಂಗ, ಧರ್ಮ ಯಾವುದೇ ಕರೆಕ್ಷನ್ ಇದ್ರೆ ಅದನ್ನ ಸರಿಪಡಿಸಲಿಕ್ಕೆ ಅಂತ ಕೊಡೋ ಫಾರ್ಮ್ ಇದು. ಈ ಅರ್ಜಿಯನ್ನ ಪಡ್ಕೊಳ್ಳೋದು ಒಬ್ಬ ಮತದಾರನ ಹಕ್ಕು ಕೂಡ. ಆದ್ರೆ ಟ್ವಿಸ್ಟ್ ಏನು ಗೊತ್ತಾ, ನಮ್ಮ ಸೋಕಾಲ್ ಚುನಾವಣಾ ಅಧಿಕಾರಿಗಳು ಫಾರ್ಮ್ 8 ಅಂದ್ರೆ ಅರ್ಜಿ ಸಂಖ್ಯೆ 8 ಕೊಡಬೇಕಾಗಿರುವ ಜಾಗದಲ್ಲಿ ಅರ್ಜಿ ಸಂಖ್ಯೆ 6 ಫಾರ್ಮ್ 6 ಅನ್ನು ತುಂಬಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಯ್ಯೋ ಆಯ್ತು ಬಿಡಿ, ಫಾರ್ಮ್ 6 ಅನ್ನೇ ತುಂಬೋಣ ಅಂತ ನೀವ್ ಅನ್ಕೊಳ್ಬಹುದು. ಆದ್ರೆ ಇದರ ಹಿಂದೆ ಚುನಾವಣಾ ಆಯೋಗದ ಒಂದು ದೊಡ್ಡ ಗಿಮಿಕ್ ಇದೆ. ಯಾಕಂದ್ರೆ ಫಾರ್ಮ್ 6 ಕೊಡೋದಕ್ಕೆ ಅಥವಾ ಅದನ್ನ ಪಡೆದುಕೊಳ್ಳುವಂತ ಹಕ್ಕಿರೋದು ಹೊಸದಾಗಿ ನೋಂದಣಿಯಾಗೋ ಮತದಾರರಿಗೆ ಮಾತ್ರ. ಈಗ ತಾನೇ 18 ವರ್ಷ ತುಂಬಿ ಮೊದಲ ಬಾರಿ ಮತದಾನದ ಪಟ್ಟಿಗೆ ಹೆಸರನ್ನ ಸೇರ್ಪಡೆ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರನೇ. ಅಥವಾ ಕಾರಣಾಂತರಗಳಿಂದ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಬಿಟ್ಟೋಗಿದ್ರೆ ಈ ಅರ್ಜಿಯನ್ನ ಭರ್ತಿ ಮಾಡಬೇಕು. ಸೊ ಹಾಗಾಗಿ ಈ ಎರಡು ಫಾರ್ಮ್ಗಳ ಪರ್ಪಸ್ಗಳೇ ಬೇರೆ. ಈಗಿರುವಾಗ ಈ SIR ಪ್ರಕ್ರಿಯೆಯಲ್ಲಿ ರಮೇಶ್ನಂತ ಅರ್ಹ ಎಕ್ಸಿಸ್ಟ್ ವೋಟರ್ಗಳನ್ನ ಶಿಫ್ಟೆಡ್ ಅಂತ ಸ್ಟ್ಯಾಂಪ್ ಹಾಕಿ ASDDO ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ. ನಂತರ ಫಾರ್ಮ್ 8 ಕೊಡದೆ ಫಾರ್ಮ್ 6 ತುಂಬಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದರರ್ಥ ನೀವು ಆಲ್ರೆಡಿ ಒಬ್ಬ ಎಕ್ಸಿಸ್ಟಿಂಗ್ ಮತದಾರ ಅಂತ ಹೇಳೋ ಬದಲು ನೀವೊಬ್ಬ ಹೊಸ ಅರ್ಜಿದಾರ, ಹೊಸ ಮತದಾರ, ನೀವು ಈ ದೇಶದ ಪ್ರಜೆಯೋ ಅಲ್ವೋ ಅಂತ ಪ್ರೂವ್ ಮಾಡಿ, ನಿಮ್ಮ ಹಕ್ಕನ್ನ ಸಾಬೀತು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದರ ಹಿಂದಿರೋ ಗಮ್ಮತ್ತೇನು ಅಂದ್ರೆ, ಒಂದು ಸಲ ರಮೇಶ್ನಂತ ಎಕ್ಸಿಸ್ಟಿಂಗ್ ಮತದಾರನ್ನ ASDDO ಪಟ್ಟಿಗೆ ಬಲವಂತವಾಗಿ ತಳ್ಳಿ ಆತನನ್ನ ಫಾರ್ಮ್ 6 ಪ್ರೋಸೆಸ್ ಒಳಗೆ ತಂದುಬಿಟ್ರೆ, ಆಮೇಲೆ ಆತ ತಾನು ಕೂಡ ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡ್ಕೊಳ್ಳುವಷ್ಟರಲ್ಲಿ ಈ ಇಡೀ SIR ಪ್ರಕ್ರಿಯೆ ಮುಗಿದು ಹೋಗಿರುತ್ತೆ. ಆಮೇಲೆ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಯಾರೂ ಕೂಡ ಜವಾಬ್ದಾರಿ ತಗೊಳ್ಳೋದಿಲ್ಲ. ಈಗ ನಿಮಗೊಂದು ಪ್ರಶ್ನೆ ಮೂಡಬಹುದು, ಇದರಿಂದ ಚುನಾವಣಾ ಆಯೋಗಕ್ಕೆ ಏನು ಲಾಭ ಅಂತ. ಇದರಿಂದ ಲಾಭ ಇರೋದು ಚುನಾವಣಾ ಆಯೋಗಕ್ಕಲ್ಲ. ನಾನು ಮೊದಲೇ ಹೇಳ್ದಂಗೆ ಇದರಿಂದ ದೊಡ್ಡ ಮಟ್ಟದ ಲಾಭ ಇರೋದು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ. ಕಾರಣ, ಈ ASDDO ಪ್ರಕ್ರಿಯೆಯಲ್ಲಿ ಸಿಲುಕು ಹಾಕೊಂಡಿರುವಂತಹ ಬಹುತೇಕರು ಯಾರು ಅಂತ ನೋಡೋದಾದ್ರೆ, ಅಲ್ಪಸಂಖ್ಯಾತರು, ಊರಿಂದ ಊರಿಗೆ ಕೂಲಿ ನಾಲಿ ಮಾಡೋದಕ್ಕೆ ಅಂತ ಬಂದಿರುವಂತಹ ವಲಸೆ ಕಾರ್ಮಿಕರು, ದಲಿತರು, ಆದಿವಾಸಿಗಳು ಹಾಗೂ ಮಹಿಳೆಯರು. ಇವರೆಲ್ಲರೂ ಬಹುತೇಕವಾಗಿ ಬಿಜೆಪಿ ಪಕ್ಷವನ್ನ ವಿರೋಧ ಮಾಡುವಂತವರೇ. ಇವರನ್ನ ಈ ರೀತಿಯ ಒಂದು ಟ್ರ್ಯಾಪ್ ಒಳಗಡೆ ತಂದು ಬಿಟ್ರೆ ಆಮೇಲೆ ಚುನಾವಣೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ನಡೆಸಬಹುದು ಅನ್ನೋ ವ್ಯವಸ್ಥಿತ ಹುನ್ನಾರ ಈ ಕೇಂದ್ರದ ಬಿಜೆಪಿ ಸರ್ಕಾರದ್ದು. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ತಮಗೆ ಯಾರು ಮತ ಹಾಕ್ತಾರೋ ಅವರನ್ನ ಮಾತ್ರ ಸೇಫ್ ಮಾಡಿ ಉಳಿದವರನ್ನ ಚುನಾವಣಾ ವ್ಯವಸ್ಥೆಯಿಂದನೇ ದೂರ ಇಡುವಂತಹ ಷಡ್ಯಂತ್ರ ಇದು.
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪಶ್ಚಿಮ ಬಂಗಾಳ. ಅಲ್ಲಿ ಈ ಬಾರಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಸರ್ಕಾರ TMC ಪಕ್ಷದ ವಿರುದ್ಧ SIR ಅನ್ನುವಂತಹ ಗುಮ್ಮನನ್ನ ಚೂ ಬಿಟ್ಟು ಯಾವ ರೀತಿ ಕುತಂತ್ರದಿಂದ ಗೆದ್ದು ಬೀಗಿದೆ ಅನ್ನೋ ಸತ್ಯ ನಮ್ಮ ಮುಂದೆ ಸ್ಪಷ್ಟವಾಗಿದೆ. ಈಗ ಎಲೆಕ್ಷನ್ ಕಮಿಷನ್ ಚೀಫ್ ಅವರಿಗೆ ಒಂದು ನೇರ ಪ್ರಶ್ನೆ ಕೇಳೋಣ. ನೀವು ಒಂದು ಸ್ವತಂತ್ರ ಸಂಸ್ಥೆಯ ಮುಖ್ಯಸ್ಥರಲ್ವಾ? ನಿಮ್ಮದೇ ಮ್ಯಾನ್ಯುವಲ್ನಲ್ಲಿ ಫಾರ್ಮ್ 8 ಮತ್ತು ಫಾರ್ಮ್ 6 ಪರ್ಪಸ್ ಏನು ಅಂತ ಸ್ಪಷ್ಟವಾಗಿದೆ ಅಲ್ಲ? ಆಗಿರುವಾಗ ಎಕ್ಸಿಸ್ಟಿಂಗ್ ವೋಟರ್ಗೆ ಫಾರ್ಮ್ 8 ಬದಲಿಗೆ ಫಾರ್ಮ್ 6 ಕೊಡಿ ಅಂತ ಹೇಳೋ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟರು? ಯಾವ ಸರ್ಕ್ಯುಲರ್, ಯಾವ ಗೈಡ್ಲೈನ್, ಯಾವ ಅಥಾರಿಟಿ ಅಮಿತ್ ಶಾ ಕೊಟ್ರ ಅಥವಾ ನರೇಂದ್ರ ಮೋದಿ ಅವರೇ ನಿಮಗೆ ಖುದ್ದಾಗಿ ಕಾಲ್ ಮಾಡಿ ಆರ್ಡರ್ ಕೊಟ್ರ? ಸ್ನೇಹಿತರೆ, ದಯವಿಟ್ಟು ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನು ಅಂದ್ರೆ, ಇದೊಂದು ಮಿಸ್ಟೇಕ್ ಅಲ್ಲ, ಡಿಸೈನ್. ಇದರ ಹಿಂದೆ ಕಾಣದ ಕೈಗಳು ಬಹಳಷ್ಟಿದ್ದಾವೆ. ಸಂವಿಧಾನದಲ್ಲಿ ಯಾವುದೇ ತಿದ್ದುಪಡಿ ಇಲ್ಲದೆ, ಯಾವುದೇ ಹೊಸ ಕಾನೂನನ್ನ ಜಾರಿ ತರದೆ ಅಥವಾ ಈಗಿರುವಂತ ಯಾವುದೇ ಕಾನೂನಿಗೆ ತಿದ್ದುಪಡಿಯನ್ನು ಕೂಡ ತರದೆ ಒಬ್ಬ ಅರ್ಹ ಮತದಾರನ್ನ ವಿಳಾಸ ತಪ್ಪಾಗಿದೆ ಅನ್ನುವಂತ ಕಾರಣ ಅಥವಾ ನೇಮ್ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕೂ ASDDO ಪಟ್ಟಿಯಲ್ಲಿ ಹಾಕಿ ಅವರ ಮತದಾನದ ಹಕ್ಕನ್ನ ಅನಿಶ್ಚಿತಗೊಳಿಸುವಂತಹ ದೊಡ್ಡ ಹುನ್ನಾರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಚುನಾವಣಾ ಆಯೋಗದ ಕಡೆಯಿಂದ ಉಂಟಾಗಿರುವ ತಪ್ಪ, ತಂತ್ರನ, ನಿರ್ದಿಷ್ಟ ಸಮುದಾಯಗಳನ್ನ ವ್ಯವಸ್ಥಿತವಾಗಿ ಚುನಾವಣೆಯಿಂದ ಹೊರಗಿಡುವಂತ ರಾಜಕೀಯ ಹುನ್ನಾರನ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಈಗಲೂ ಕೂಡ ಈ ವಿಚಾರವಾಗಿ ದೊಡ್ಡ ಹೋರಾಟವನ್ನ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಕೈಗೆ ಸಿಕ್ಕಾಕೊಂಡು ಬಹುಸಂಖ್ಯಾತರ ದಮನ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.